Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ನಿಮ್ಮ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಯಾವ ರೀತಿ ಇದೆ, ಏನ್ ಅಪ್ಡೇಟ್ ಬರುತ್ತೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ನಿಮ್ಮ ಪಾಸ್ಟ್ ಅಲ್ಲಿ ನೆಗೆಟಿವಿಟಿ ಬಿಟ್ರೆ ಬೇರೆ ಏನೂ ಇಲ್ಲ. ಸಾಕಷ್ಟು ಸಮಸ್ಯೆಗಳನ್ನ ಮಾಡಿದರೆ, ಸಾಕಷ್ಟು ಭಯ ಕಾಡ್ತಾ ಇದೆ. ನಿಮ್ಮ ಸುತ್ತಮುತ್ತ ಭಯ ಕಾಡ್ತಾ ಇದೆ. ಎಸ್ಪೆಷಲಿ ದುಡ್ಡಿಗೆ ಸಂಬಂಧಪಟ್ಟಂಗೆ, ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ, ಮನೆಗೆ ಸಂಬಂಧಪಟ್ಟಂಗೆ, ಸ್ವಾತಂತ್ರ್ಯನೇ ಇಲ್ದಿರೋ ಹಾಗೆ ಒಂದು ರೀತಿ ಬಂಧನದಲ್ಲಿ ನಿಮ್ಮ ಪಾಸ್ಟ್ ಎನರ್ಜಿ ನಿಮ್ಮನ್ನ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದೆ. ಸಾಕಷ್ಟು ಸಹಾಯ ಬೇರೆಯವರಿಂದ ಪಡ್ಕೊಳ್ಬೇಕು ಅಂದ್ರೂ ಸಹಾಯ ಮಾಡಕ್ ಬಂದವರು ಕೂಡ ನಿಮ್ಗೆ ಸಹಾಯ ಮಾಡ್ತಾ ಇಲ್ಲ. ಇನ್ನೊಂದ್ ಕಡೆ ಎಲ್ಲೋ ನಿಮ್ಗೆ ಸಹಾಯ ಮಾಡೋರೆಲ್ಲ ಮುಖವಾಡ ಹಾಕೊಂಡಿದ್ದಾರೆ. ಸಾಕಷ್ಟು ಸುಳ್ಳಿನ ಒಂದಷ್ಟು ಸಹಾಯಕರು ಅಥವಾ ಸಹಾಯ ಮಾಡುವಂತ ನೆಪದಲ್ಲಿ ನಿಮ್ಮ ಜೊತೆ ಇರುವಂಥವ್ರೆಲ್ಲ, ಎಲ್ಲರೂ ಅಲ್ಲ, ಕೆಲವರು ಖಂಡಿತವಾಗ್ಲು ನಿಮ್ಮನ್ನ ಇದೇ ರೀತಿ ಬಂಧನದಲ್ಲಿ ಇರೋದಕ್ಕೇನೆ ಇಷ್ಟಪಡೋ ಅಂಥವ್ರು. ಎಸ್ಪೆಷಲಿ 5 ಜನ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್, ಸೋ ಕಾಲ್ಡ್ ರಿಲೇಟಿವ್ಸ್. 5 ಜನರಿಂದ ಆಗಿರುವಂತ ಪ್ರಯೋಗಗಳನ್ನ ಸ್ಟಿಲ್ ನೀವು ಅನುಭವಿಸ್ತಾ ಇದ್ದೀರಾ. ಸೊ ಎಲ್ಲಾನು ಕಳ್ಕೊಂಡು ಒಂಟಿತನ ನಿಮ್ಗೆ ಕಾಡ್ತಾ ಇರ್ಬೋದು, ನೋ ಮ್ಯಾಟರ್ ನಿಮ್ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ. ಬಟ್ ಯು ವಿಲ್ ಸ್ಟಿಲ್ ಸರ್ವೈವಲ್ ಫಾರ್ ಸಿಂಗಲ್ ಹಾಗೇನೆ ಸಾಕಷ್ಟು ಇದ್ ಮಾಡ್ತಿದ್ದೀರಾ. ಸಾಕಷ್ಟು ಸುತ್ತಮುತ್ತ ಜನ ಇದ್ರು ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಿದ್ದೀರಾ. ಯಾಕೆ ಇಷ್ಟೆಲ್ಲ ಅಂದ್ರೆ, ಒಂದು ಪೂರ್ವಾರ್ಜಿತ ನಿಮ್ಮ ತಂದೆ ಕಡೆಯಿಂದ ಬಂದಿರುವಂತ ಒಂದಷ್ಟು ಕರ್ಮಗಳನ್ನ ಹೇಳ್ತಾ ಇದೆ. ಒಂದಷ್ಟು ಭೂಮಿ ಒಳಗಿನ ವಿಚಾರಕ್ಕೋಸ್ಕರ ತೊಂದರೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಇನ್ನೊಂದಷ್ಟು ನೀವಿರುವಂತ ಮನೆ, ನೀವು ಹೊಸ ಮನೆ ಕಟ್ಟಿದ್ರೋ ಅಥವಾ ಕಟ್ಬಿಡ್ತೀರಾ ಅನ್ನುವಂಥ ಕಾರಣಕ್ಕೆ ಮಾಡಿದ್ರು ಗೊತ್ತಿಲ್ಲ. ಸೊ ಮನೆಯ ವಿಚಾರಕ್ಕೆ ಕೂಡ ಮಾಡಿದ್ದಾರೆ. ಹಣದ ವ್ಯವಹಾರದಲ್ಲಿ ನಿಮ್ಗೆ ನಷ್ಟ ಆಗ್ಬೇಕು, ದುಡ್ಡು ಕಾಸಿನ ವಿಚಾರದಲ್ಲಿ ತೊಂದರೆ ಆಗಬೇಕು ಅನ್ನುವಂಥ ರೀತಿಲಿ ಸಾಕಷ್ಟು ನಿಮ್ಮ ಸುತ್ತಮುತ್ತ ಕರೆಂಟ್ಲಿ ಯಾರು ಒಳ್ಳೆಯವರು ಇಲ್ವೇ ಇಲ್ಲ, ಯಾರು ಇಲ್ಲ. ಸೊ ಸದ್ಯಕ್ಕೆ ನಿಮ್ಗೆ ಒಳ್ಳೆ ಫ್ರೆಂಡ್ಸ್ ತರ ಮುಖವಾಡ ಹಾಕೊಂಡಿರೋರು ಕೂಡ ನಿಮ್ಗೆ ಕೆಟ್ಟದನ್ನ ಬಯಸ್ತಾ ಇದ್ದಾರೆ. ನೇಬರ್ಸ್ ಅಂತೂ ಬಹಳ ದುಷ್ಟರಾಗಿ ಪರಿವರ್ತನೆಗೊಂಡಿದ್ದಾರೆ. ಸೊ ದುಷ್ಟರು, ದುರುಳರು, ಆಘಂತಕಾರಿ, ವಿಷ ಸರ್ಪಕ್ಕಾದ್ರೂ ಎಲ್ಲೋ ಒಂದ್ ಸ್ವಲ್ಪ ಕೃತಜ್ಞತೆ ಅನ್ನೋದು ಇರುತ್ತೆ, ಕನಿಕರ ಅನ್ನುವಂಥದ್ದು ಇರುತ್ತೆ. ಇಲ್ಲಿ ಅದ್ಯಾವುದೂ ಇಲ್ಲ. ಎಸ್ಪೆಷಲಿ ನಂಗೆ ಇಲ್ಲಿ ಒಡ ಹುಟ್ಟಿದವರಿಂದಲೂ ಕೂಡ ನಿಮ್ಗೆ ಸಾಕಷ್ಟು ನೆಗೆಟಿವಿಟಿ ಆಗಿದೆ ಅನ್ನುವಂಥದ್ದು ಇದೆ. ಸೊ 5 ಆಫ್ ಅರ್ತ್ ಇಸ್ ವೆರಿ, ತುಂಬಾ ಸಫರ್ ಮಾಡ್ತಾ ಇದ್ದೀರಾ. ಎಲ್ಲಾನು ಬಿಟ್ಟು ಹೋಗೋದಕ್ಕೂ ಆಗೋದಿಲ್ಲ, ಅಲ್ಲೇ ಇರೋದಕ್ಕೂ ಆಗೋದಿಲ್ಲ. ಆ ತರದ ಪರಿಸ್ಥಿತಿಲಿ ಒದ್ದಾಡ್ತಿದ್ದೀರಾ. ಸೊ ಮ್ಯಾರೇಜ್ ಆಗಿಲ್ಲ, ಅಥವಾ ಮ್ಯಾರೇಜ್ ಆದ್ರೂ ಒಂದಾಗಿ ಇಲ್ಲ, ಬ್ರೇಕಪ್ ಆಗಿದೆ. ಸಾಕಷ್ಟು ನೆಗೆಟಿವಿಟಿ, ಸಾಕಷ್ಟು ಸರ್ವೈವಲ್ ಎನರ್ಜಿಲಿ ಇದ್ದೀರಾ. ಎಲ್ಲೋ ಒಂದ್ ಕಡೆ ಸದ್ಯಕ್ಕೆ ನೀವು ಉದ್ಯೋಗದಲ್ಲಿ ಸಮಸ್ಯೆನ ಎದುರಿಸ್ತಾ ಇದ್ದೀರಾ. ಬಹಳಷ್ಟು ಜನ ಕೆಲಸ ಕಳ್ಕೊಂಡಿರ್ಬೋದು, ಬಹಳಷ್ಟು ಜನ ಕೆಲ್ಸಕ್ಕೋಸ್ಕರ ಒದ್ದಾಡ್ತಾ ಇರಬಹುದು. ಯಾವುದು ಬೇಡ, ನಾನೇ ಏನಾದ್ರೂ ಒಂದು ಓನ್ ಆಗಿ ಮಾಡ್ತೀನಿ ಅಂತ ಶುರು ಮಾಡಿ, ಸೊ ಅದ್ರಲ್ಲೂ ಕೂಡ ಏನೋ ಒಂದಷ್ಟು ತೊಂದರೆನ ಅನುಭವಿಸ್ತಾ ಇರಬಹುದು. ಅದನ್ನು ಕೂಡ ಸರಿಯಾದ ರೀತಿಲಿ ನೀವು ನಿಭಾಯಿಸಕ್ ಆಗದಿರಾ ಒದ್ದಾಡ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ಎಲ್ಲಾ ರೀತಿಲೂ ಸಹಾಯ, ಯಾವ ರೀತಿಲೂ ಸಹಾಯ ಸಿಗಬಾರ್ದು ಅನ್ನುವಂಥ ಕಾರಣಕ್ಕೆ ಎಲ್ಲಾ ರೀತಿಯಿಂದಲೂ ನಿಮ್ಗೆ ಬಂಧನನ ಮಾಡಿದ್ದಾರೆ. ಆ ಬಂಧನದಿಂದ ನೀವು ಸರ್ವೈವಲ್ ಹಾಕೊಂಡ್ ಬರ್ತಾ ಇದ್ದೀರಾ. ಅದನ್ನ ಹೋರಾಡ್ಕೊಂಡು, ಎಲ್ಲೋ ಒಂದು ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಅಥವಾ ನಿಮ್ಮ ಮೇಲೆ ನೀವು ಭರವಸೆ ಇಟ್ಕೊಂಡು ಬರ್ತಾ ಇದ್ದೀರಾ. ನಿಮ್ಮ ಪಾಸ್ಟ್ ಅಷ್ಟು ಸುಲಭ ಆಗಿರ್ಲಿಲ್ಲ. ನಿಮ್ಮ ಪಾಸ್ಟ್ ತುಂಬಾನೇ ಚಾಲೆಂಜಿಂಗ್ ಆಗಿ ಇತ್ತು. ಎಲ್ಲಾ ಅವಕಾಶಗಳು ಮುಚ್ಚೋದಾಗೂ ಕೂಡ ನೀವು ನಿಮ್ಮನ್ನ ನೀವು ಯಾರ ಕೈಗೂ ಸಿಗದೆ ಇರೋ ಹಾಗೆ ನಿಮ್ಮನ್ನ ನೀವು ತುಂಬಾ ಚೆನ್ನಾಗಿ ಕಾಪಾಡಿಕೊಂಡು ಬಂದಿದ್ದೀರಾ. ಸೊ ಈಗ ನಿಮ್ಮ ಕರೆಂಟ್ ಸಿಚುವೇಶನ್ ಹೇಗಿದೆ ನೋಡೋಣ. ಒಂದಕ್ಕೆ ಎರಡಾಗಿ ಬದಲಾಗಿದೆ.
ಸೊ ನಿಮ್ಮ ಕರೆಂಟ್ ಸಿಚುವೇಶನ್ ತುಂಬಾ ಚೆನ್ನಾಗಿದೆ. ಹಿಂದೆ ಇದ್ದಿದ್ದಂತಕ್ಕಿಂತ ಬೆಟರ್ಮೆಂಟ್ ಇದೆ. ಯಾರು ನಿಮ್ಮನ್ನ ಎಲ್ಲಿ ತುಳಿಬೇಕು ಅನ್ಕೊಂಡಿದ್ರೋ ಅದನ್ನ ಮೀರಿ ನೀವು ಅಲ್ಲೇ ಬೆಳೆಯುವಂತ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಹ್ಯಾಪಿ ಫ್ಯಾಮಿಲಿ ಲೈಫ್ ನ ನೋಡುವಂತ ಚಾನ್ಸಸ್ ಇದೆ. ಫೈನಾನ್ಷಿಯಲಿ ಹೆಚ್ಚಿನ ಸೆಕ್ಯೂರ್ ಆಗಿ ಇದ್ದೀರಾ. ಹಿಂದೆಗೆ ಹೋಲ್ಸಿದ್ರೆ ಇವಾಗ ನಿಮ್ಮ ಫೈನಾನ್ಷಿಯಲ್ ವಿಚಾರ ಚೆನ್ನಾಗಿದೆ. ಮತ್ತೆ ನಿಮ್ಮ ಮೆಚುರಿಟಿ ಲೆವೆಲ್ ಕೂಡ ಚೆನ್ನಾಗಿದೆ. ನಿಮ್ಮಲ್ಲಿ ಪ್ರಬುದ್ಧತೆ ಹೆಚ್ಚಾಗಿ ಇದೆ. ಮತ್ತೆ ಯಾರ್ಯಾರು ನಿಮ್ಮಿಂದ ಎಲ್ಲವನ್ನೂ ಕಿತ್ಕೊಳ್ಳುವಂತ ಪ್ರಯತ್ನ ಪಟ್ರೋ ಅವ್ರ ಮುಂದೆ ನಿಮ್ಮದೇ ಆದಂತ ರೀತಿಲಿ ನೀವು ಬದುಕನ್ನ ಕಟ್ಕೊಂಡಿದೀರಾ, ಕಟ್ಕೊಂಡು ಬದುಕ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಆಗಿರುವಂತ ಎಲ್ಲಾ ಒಂದು ಇನ್‌ಸೆಕ್ಯೂರಿಟಿಯಿಂದ ಸೆಕ್ಯೂರಿಟಿವರೆಗೂ ಅಂದ್ರೆ ನಿಮ್ಗೆ ರಕ್ಷಣೆನೇ ಇಲ್ದಿರುವಂತ ಆ ಒಂದು ಸಂದರ್ಭದಿಂದ ನಿಮ್ಮನ್ನ ನೀವು ರಕ್ಷಿಸ್ಕೊಂಡು ಇವಾಗ ಬರ್ರಿ ನೋಡೋಣ ನೀವ ನಾವ ಅನ್ನುವಂತ ಮಟ್ಟಕ್ಕೆ ನೀವು ಬೆಳೆದಿದ್ದೀರಾ. ಕರೆಂಟ್ ಸಿಚುವೇಶನ್ ತುಂಬಾ ಚೆನ್ನಾಗಿದೆ. ಫೈನಾನ್ಷಿಯಲಿ ಕೂಡ ತುಂಬಾ ಯಶಸ್ಸನ್ನ ನೋಡ್ತೀರಾ. ಫ್ಯಾಮಿಲಿ ಲೈಫ್ ಕೂಡ ಆಗೋದ್ರಲ್ಲಿ ಇದೆ. ಇನ್ಮುಂದೆ ನಿಮ್ಮ ಫ್ಯಾಮಿಲಿ ಲೈಫ್ ಚೆನ್ನಾಗ್ ಆಗ್ತಾ ಇದೆ. ನೀವು ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುವಂತದ್ದು, ಬಿಸ್ನೆಸ್ ಮಾಡುವಂತದ್ದು, ಯಾವ ಆಸ್ತಿಗೋಸ್ಕರ ನಿಮ್ಗೆ ಪ್ರಯೋಗಗಳನ್ನ ಮಾಡಿದ್ರೋ ಆ ಆಸ್ತಿ ಎಲ್ಲವೂ ಕೂಡ ನಿಮ್ಮ ಕೈ ಸೇರುವಂಥದ್ದು ಎಲ್ಲವೂ ಕೂಡ ಇದೆ. ಸಾಕಷ್ಟು ಆಸ್ತಿ ತಗದೆ ಇನ್ನ ಸ್ವಲ್ಪ ತೊಂದ್ರೆ ಮಾಡ್ತಾ ಇದೆ, ಮಾಡುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಇದೆಲ್ಲದ್ರಿಂದ ನಿಮ್ಮನ್ನ ನೀವು ಕಾಪಾಡ್ಕೊಂಡಿದ್ದೀರಾ, ಸೆಕ್ಯೂರ್ ಆಗಿ ಇದ್ದೀರಾ. ಮತ್ತೆ ನಿಮ್ಗೆ ಈಗ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಅಂತ ಸಿಕ್ಕಿದೆ. ಅದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು. ಹಿಂದೆ ಸೋ ಕಾಲ್ಡ್ ಫ್ಯಾಮಿಲಿನೇ ನಿಮ್ಗೆ ತೊಂದ್ರೆ ಮಾಡಿದ್ದು. ಇವಾಗ ನಿಮ್ಗೆ ಹೊಸ ಫ್ಯಾಮಿಲಿ ಸಿಕ್ಕಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಫ್ಯಾಮಿಲಿ ಲೈಫ್ ಆಗ್ಲಿ, ಕೆರಿಯರ್ ಲೈಫ್ ಆಗ್ಲಿ ಇರೋದ್ರಲ್ಲಿ ಇವಾಗ ಹಿಂದೆ ಹೋಲ್ಸಿದ್ರೆ ಇವಾಗ ಬೆಟರ್ಮೆಂಟ್ ಅಲ್ಲಿ ಇದ್ದೀರಾ. ಫೈನಾನ್ಷಿಯಲ್ ವಿಚಾರದಲ್ಲಿ, ಮತ್ತೆ ಪ್ರೀತಿ ವಿಚಾರದಲ್ಲಿ, ಮತ್ತೆ ನಿಮ್ಮದೇ ಆದ ರೀತಿಲಿ ನಿಮ್ಮನ್ನ ಮರಳಿ ಪಡ್ಕೊಳ್ಳುವಂತ ರೀತಿಲಿ ಯಶಸ್ವಿಯಾಗಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಒಂದ್ ರೀತಿ ಮ್ಯಾಜಿಕಲ್ ಅಂತ ಅನ್ಸುತ್ತೆ ಕೆಲವು ಸತಿ. ಬಟ್ ಎಲ್ಲವೂ ಕೂಡ ಚೆನ್ನಾಗಿ ಹೋಗ್ತಾ ಇದೆ ಕರೆಂಟ್ ಸಿಚುವೇಶನ್ ಅಲ್ಲಿ. ಎಸ್, ಚಾಲೆಂಜಸ್ ಇದೆ. ಅದು ಶತ್ರುಬಾಧೆ ನಿಮ್ಮ ನಮ್ಮೆಲ್ಲರ ಅಂತಾನು ಹೇಳ್ಬಹುದು. ಯಾಕೆಂದ್ರೆ ಎಲ್ರ ಮನೇಲೂ ಇರ್ತಾರೆ. ಸೊ ಸಂಬಂಧಿಕರೆಂದರೆ ತೀರಾ ಹತ್ತಿರದ ಸಂಬಂಧಿಗಳಿಂದನೇ ಇದೆಲ್ಲ ಆಗಿರುವಂಥದ್ದು. ಹಾಗಾಗಿ ಯಾವುದೇ ಕನಸುಗಳನ್ನ ಈಗ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಕನಸುಗಳನ್ನ ಬೆನ್ನಟ್ಟಿ ಹೋಗಿ ಪ್ರಾಮಾಣಿಕರ ಜೊತೆ ಇರಿ. ನಿಮಗ್ ಗೊತ್ತಿದೆ ನಿಮ್ಮನ್ನ ನೀವು ಎಲ್ಲಿ ಕಳ್ಕೊಂಡ್ರಿ, ಎಲ್ಲಿ ಪಡ್ಕೊಳ್ಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ನಿಮ್ಮ ಲೈಫ್‌ನ ಒಂದು ಪಾಸಿಟಿವ್ ವೇಲಿ ನೀವು ಕರ್ಕೊಂಡು ಹೋಗ್ಬೇಕಾಗಿದೆ ಅನ್ನುವಂಥದ್ದು ಇದೆ. ಇಡೀ ಯೂನಿವರ್ಸ್ ನಿಮ್ಗೆ ಪ್ರೊಟೆಕ್ಷನ್ ಅನ್ನ ಕೊಟ್ಟಿದೆ. ನಿಮ್ಮ ಆರಾಧ್ಯ ದೈವ ನಿಮ್ಗೆ ರಕ್ಷೆಯಾಗಿ ನಿಂತಿದೆ. ಸೊ ಹಾಗಾಗಿ ಇಡೀ ಬ್ರಹ್ಮಾಂಡದ ಶಕ್ತಿನೇ, ಬ್ರಹ್ಮಾಂಡದ ಊರ್ಜಾನೇ ನಿಮ್ಗೆ ರಕ್ಷೆಯಾಗಿ ನಿಂತಿದೆ. ನಿಮ್ಮ ಪ್ರಾಮಾಣಿಕ ವ್ಯಕ್ತಿಗಳು ನಿಜವಾಗ್ಲೂ ನೀವು ಚೆನ್ನಾಗಿರ್ಬೇಕು ಅಂತ ಬಯಸ್ತಾ ಇರೋರು ನಿಮ್ ಜೊತೆ ಇದ್ದಾರೆ. ಅವ್ರು ನಿಮಗ್ ಕಣ್ಣಕ್ ಕಾಣಿಸ್ತಿಲ್ಲ ಅಷ್ಟೇನೆ. ಬಟ್ ನಿಮ್ ಜೊತೆ ಇದ್ದಾರೆ. ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ. ಆ ಪ್ರಾಮಾಣಿಕತೆ ಯಾಕೆ ಅಷ್ಟು ಇಂಪಾರ್ಟೆಂಟು ಅಂದ್ರೆ ನಿಮ್ ಜೊತೆ ನೀವು ತುಂಬಾ ಪ್ರಾಮಾಣಿಕವಾಗಿ ಇದ್ರಿ. ಯಾರು ಎಷ್ಟೇ ಪ್ರಯತ್ನ ಪಟ್ರು ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿಲ್ಲ. ನೀವ್ ಹೇಗಿದ್ರು ಹಾಗೆ ಇದ್ರಿ. ಯೂನಿವರ್ಸ್ ಕೊಟ್ಟಂತ ಚಾಲೆಂಜಸ್ ಇರಬಹುದು ಅಥವಾ ಶತ್ರುಗಳು ಕೊಟ್ಟಂತ ಚಾಲೆಂಜಸ್ ಇರಬಹುದು. ಎಲ್ಲವನ್ನು ಕೂಡ ಮೆಟ್ಟಿ ನಿಂತು ನೀವು ನೀವಾಗಿದ್ರಿ. ಸೊ ಆ ಒಂದು ಕಾರಣಕ್ಕೇನೆ ನಿಮ್ಗೆ ಇಲ್ಲಿ ಯೂನಿವರ್ಸ್ ಹೆಚ್ಚಿನ ಯಶಸ್ಸನ್ನ ತಂದ್ಕೊಟ್ಟಿದೆ. ಹೆಚ್ಚಿನ ಒಂದು ಭದ್ರತೆನ ನಿಮಗ್ ತಂದ್ಕೊಟ್ಟಿದೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಅನ್ಎಕ್ಸ್‌ಪೆಕ್ಟೆಡ್ ಅವಕಾಶಗಳು ಬರುತ್ತೆ ಮುಂದಿನ ದಿನಗಳಲ್ಲಿ. ಅವಾಗ ನೀವು ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಇಷ್ಟು ದಿನದ ವಿಚಾರಗಳನ್ನ ಬಿಟ್ಬಿಟ್ಟು ಮುಂದೆ ಏನ್ ಸರಿ ಮಾಡ್ಕೊಳ್ಬೇಕು, ಹೇಗೆ ನಿಮ್ ಜೀವನ ಇರಬೇಕು ಇದನ್ನ ನೀವು ಕನಸು ಕಾಣಿ ಅನ್ನುವಂಥದ್ದು ಇದೆ. ನಿಮ್ಮ ಕನಸು ನನಸು ಮಾಡ್ಕೊಳ್ಳುವಂತ ಸಮಯ ಇವಾಗ ಬಂದಿದೆ. ಕರೆಂಟ್ ಸಿಚುವೇಶನ್ ಏನಿದೆ, ಪ್ರೆಸೆಂಟ್ ಸಿಚುವೇಶನ್ ಅದು ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದ್ರ ಕಡೆ ಇದೆ. ಸೊ ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಹಳೆದನ್ನೆಲ್ಲ ಬಿಚ್ಚಾಕಿ ಹೊಸ ಜೀವನದ ಕಡೆ ಹೆಚ್ಚಿನ ಗಮನನ ಕೊಡಿ. ಹಾಗಂತ ಅವ್ರೇನ್ ಬ್ಲಾಕ್ ಮ್ಯಾಜಿಕ್ ಮಾಡೋದ್ ನಿಲ್ಸಿದಾರ? ನಿಲ್ಸಿಲ್ಲ. ಸೊ 15 ಈಗೋ ಜಾಸ್ತಿ ಇದೆ. ಸೊ ನೀವ್ ಇವಾಗ ಚೆನ್ನಾಗಿದ್ದೀರಾ ಅಂತ ಎಲ್ರಿಗೂ ನೀವು ಬೇಕು.
ಬಟ್ ಏಂಜಲ್ಸ್ ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ. ನಿಮ್ಗೆ ರಕ್ಷಣೆಯನ್ನು ಕೊಡ್ತಾರೆ. ಯಾವ್ದು ಸರಿ, ಯಾವ್ದು ತಪ್ಪು ಅಂತ ತಿಳಿಸುವಂತ ತಿಳುವಳಿಕೆಯನ್ನು ಕೂಡ ನಿಮ್ಗೆ ಕೊಡ್ತಾರೆ. ನಿಮ್ಮ ಅರ್ನಿಂಗ್ ಏನಿದೆ, ನಿಮ್ಮ ಒಂದು ಮೆಟೀರಿಯಲಿಸ್ಟಿಕ್ ವಿಚಾರಗಳು ಏನಿದೆ ಅಂದ್ರೆ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತದ್ದು, ಆಸ್ತಿ ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಿದ್ದೇನಿದೆ ಅದೆಲ್ಲವನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ನಿಮ್ಗೆ ಬೇಕಾಗಿರುವಂತ ಮಾರ್ಗದರ್ಶನ ಏನಿದೆ ಅದು ನಿಮ್ಗೆ ಗೊತ್ತಿದೆ. ನಿಮ್ಮ ಮುಖವಾಡನ ನೀವು ನಿಮ್ಗೆ ಮಾತ್ರ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳಿಗೆ ನೀವ್ ಯಾರು ಅಂತ ಗೊತ್ತಾಗೋದು ಬೇಡ. ಜೊತೆಗೆ ನಿಮ್ಮದೇ ಆದಂತ ರೀತಿಯಲ್ಲಿ ನಿಮ್ಗೆ ಮೋಸ ಮಾಡೋದಕ್ಕೆ ನಿಮ್ ತರನೇ ಪ್ಲಾನ್ ಮಾಡ್ತಾ ಇರೋದ್ರಿಂದ ಕೂಡ ನೀವು ದೂರ ಉಳಿರಿ ಅನ್ನುವಂಥದ್ದು ಇದೆ. ಅಹಂಕಾರ ಭರಿತವಾಗಿರುವಂತ ಜನಗಳು ಅಂದ್ರೆ ಒಂದಷ್ಟು ಜನ ಮತ್ತೆ ನೆಗೆಟಿವಿಟಿ ಮಾಡ್ತಿದ್ದಾರೆ. ಇವಾಗ ಏನ್ ನೆಗೆಟಿವಿಟಿ ಇಲ್ಲ ಅಂತ ಇಲ್ಲ, ಮಾಡ್ತಾ ಇದ್ದಾರೆ. ಅವರ ಅಹಂಕಾರಕ್ಕೆ ಅವರೇ ಬಲಿಯಾಗುವಂತ ದಿನಗಳು ಕೂಡ ಹತ್ತಿರದಲ್ಲೇ ಇದೆ. ಸೊ ಹಾಗಾಗಿ ನಿಮ್ಮ ಸುರಕ್ಷತೆ ಒಳಗೇನೆ ನೀವಿರಿ. ನಿಮ್ಮ ಮಾರ್ಗದರ್ಶನ ನಿಮ್ಮ ದೈವ ಏನ್ ಕೊಡ್ತಾ ಇದೆ ಅಥವಾ ನಿಮ್ಮ ಏಂಜಲ್ಸ್ ನಿಮ್ಗೆ ಏನ್ ಮಾರ್ಗದರ್ಶನ ತೋರಿಸ್ತಿದ್ದಾರೆ ಅದ್ರ ಪ್ರಕಾರ ನೀವು ಮುಂದುವರಿರಿ ಅನ್ನುವಂಥದ್ದು ಇದೆ. ನಿಮ್ಮದಾದಂತ ದುಡ್ಡನ್ನ, ನಿಮ್ಮದಾದಂತ ವಿದ್ಯೆನ, ನಿಮ್ಮದಾದಂತ ರಕ್ಷಣೆ ನಿಮ್ಮ ಪಾಲಿಗೆ ಅಷ್ಟೇ ಉಳಿಸ್ಕೊಳ್ಳಿ. ಯಾರಿಗೂ ಅದನ್ನ ಕೊಡೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನಿಲ್ಬೇಡಿ ಎಲ್ಲೂ ಅಂತ ಇದೆ ಇಲ್ಲಿ. ಸೊ ಫ್ಯೂಚರ್ ಎನರ್ಜಿ ತುಂಬಾ ಅಡ್ವೆಂಚರಸ್ ಆಗಿ ಇರುತ್ತೆ. ಇನ್ನೊಂದಷ್ಟು ಸ್ಪೀಡ್ ಅಪ್ ಆಗತ್ತೆ. ಸೊ ನಿಮ್ಮೇಲೆ ನಿಮ್ಗೆ ನಂಬಿಕೆ ಮತ್ತೆ ವಿಶ್ವಾಸ ಅನ್ನೋದು ನಿಮ್ಗೆ ಇರ್ಬೇಕಾಗತ್ತೆ. ಸೊ ಸಡನ್ ಆಗಿ ಒಂದಷ್ಟು ಇಮಿಡಿಯೇಟ್ ಆಕ್ಷನ್ ತಗೊಳ್ಬೇಕಾಗತ್ತೆ. ಸ್ವಲ್ಪ ಹುಷಾರಲ್ಲಿ ಇರ್ಬೇಕಾಗತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮುಂದುವರಿಬೇಕಾಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆವ್ವಿ ಅಂತಾನೆ ಅನ್ಕೊಳ್ಳಿ. ಹೆವ್ವಿ ಎನರ್ಜಿ ಏನೋ ಒಂದು ಮಲ್ಟಿಪಲ್ ಚಾಲೆಂಜ್ ಬರುತ್ತೆ. ಒಂದೇ ಸತಿ ನಿಮ್ಗೆ ಒಂದ್ 5-6 ಕೆಲ್ಸ ಅಥವಾ 10-6 ಕೆಲ್ಸ ಬಂದ್ಬಿಡ್ಬಹುದು. ಅಥವಾ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ದಿರೋ ಅಂತ ಸಿಚುವೇಶನ್ ಅಲ್ಲಿ ನೀವು ಹೋಗಿ ನಿಲ್ತ್ ಬಿಡ್ಬಹುದು. ಸೊ ಒಂದು ಪ್ರಯಾಣ ಹೋಗ್ಬೇಕಾದಂತ ಸಂದರ್ಭ ಬರ್ಬೋದು. ಆ ಪ್ರಯಾಣ ಹೋದಂತ ಸಂದರ್ಭದಲ್ಲಿ ನಿಮ್ಗೆ ರಕ್ಷೆ ಇಲ್ದಂಗೆ ಅಥವಾ ನೀವ್ ಯಾರಿಗೆ ರಕ್ಷೆ ಹಾಕಿದ್ರಿ ಆ ರಕ್ಷೆ ಕಿತ್ತೋಗುವಂತ ಪ್ರಯತ್ನಗಳನ್ನ ಮಾಡುವಂಥದ್ದು, ಒಂದಷ್ಟು ನೆಗೆಟಿವಿಟಿ ನಿಮ್ಮ ಮುಂದಿನ ಜೀವನಕ್ಕೆ ನೀವು ಹೋಗದೆ ಇರೋ ಹಾಗೆ ತಡೆಯುವಂತ ಪ್ರಯತ್ನಗಳು ಎಲ್ಲವೂ ಕೂಡ ಇದೆ. ಸೊ ಸ್ವಲ್ಪ ಎಚ್ಚರಿಕೆನ ವಹಿಸಿ, ಸ್ವಲ್ಪ ಇಂಪಾರ್ಟೆನ್ಸ್ ಅನ್ನ ನಿಮ್ಮ ಅಗತ್ಯತೆಗೆ ತಕ್ಕಂತೆ ನೀವು ಮಲ್ಟಿಪಲ್ ಆಕ್ಷನ್ ಅನ್ನ ತಗೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಯಶಸ್ಸನ್ನ ಇನ್ನ ದೊಡ್ಡ ಮಟ್ಟದಲ್ಲೇ ನೋಡ್ತೀರಾ ಅನ್ನುವಂಥದ್ದು ಇದೆ. ಸಣ್ಣ ಮಟ್ಟದ ಯಶಸ್ಸಿಲ್ಲ, ದೊಡ್ಡ ಮಟ್ಟದಲ್ಲೇ ಯಶಸ್ಸಿದೆ ಅನ್ನುವಂಥದ್ದು ಇದೆ. ಮುಂದಿನ ದಾರಿ ನಿಮ್ಗೆ ಕತ್ಲಾಗ್ಬಹುದು. ಏನು ಗೋಚರ ಆಗದೆ ಇರೋ ಹಾಗೆ ಆಗ್ಬಹುದು. ಯಾವ ಡಿಸಿಷನ್ ತಗೊಳ್ಬೇಕು ಅಂತ ಗೊತ್ತಾಗೋದಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸಾಕಷ್ಟು ಚಾಲೆಂಜಸ್ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಅದನ್ನ ನೀವು ಮೀರಿ ಫ್ಯೂಚರ್ ಎನರ್ಜಿಲಿ ತುಂಬಾ ಚೆನ್ನಾಗಿ ಅದರಿಂದ ಹೊರಗ್ ಬರ್ತೀರಾ ಅನ್ನುವಂಥದ್ದು ಇದೆ. ತುಂಬಾ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಅನ್ನ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೆಲ್ಫ್ ಡಿಸಿಪ್ಲಿನ್ ನಿಮ್ ಜೊತೆ ಇರ್ಲಿ, ನಿಮ್ಮ ವಿಲ್ ಪವರ್ ನಿಮ್ ಜೊತೆ ಇರ್ಲಿ. ನೀವು ಏನು ಕಷ್ಟಪಟ್ಟು ಇಷ್ಟು ಶ್ರಮ ವಹಿಸಿ ನಿಮ್ಮ ಬದುಕಿಗಾಗಿ ನಿಮ್ಮ ಆಸರೆಗಾಗಿ, ನಿಮ್ಮ ಅಗತ್ಯಕ್ಕಾಗಿ ಅಥವಾ ನಿಮ್ಗೋಸ್ಕರ ನೀವು ಏನ್ ಹೋರಾಡ್ತಾ ಇದ್ದೀರಾ ಇದನ್ನ ಯೂನಿವರ್ಸ್ ಯಾವಾಗ್ಲೂ ನೋಡ್ತಾ ಇರುತ್ತೆ. ನಿಮ್ಗೆ ಸಹಾಯ ಸಹಕಾರನು ಕೂಡ ಕೊಡ್ತಾ ಇರುತ್ತೆ. ನಿಮ್ಗೆ ಅಡ್ಡಿ ಆಗದೆ ಇರೋ ಹಾಗೆ ಶ್ರೀಕೃಷ್ಣ ಪರಮಾತ್ಮ ಯಾವತ್ತೂ ನಿಮ್ಮನ್ನ ಕಾಯ್ತಾ ಇರ್ತಾರೆ. ಜೊತೆಗೆ ಬಿಸ್ನೆಸ್ ಆಗಿರ್ಲಿ, ಕೆರಿಯರ್ ಆಗಿರ್ಲಿ ಅಥವಾ ಫ್ಯೂಚರ್ ಎನರ್ಜಿ ಆಗಿರ್ಲಿ ಖಂಡಿತವಾಗ್ಲೂ ಯಶಸ್ವಿಯಾಗಿ ಹೋಗುತ್ತೆ. ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯನ ಸ್ಥಿರವಾಗಿ ಇಟ್ಕೊಳ್ಳಿ. ನಿಮ್ಮನ್ನ ನೀವು ಯಶಸ್ವಿ ವ್ಯಕ್ತಿಗಳಾಗಿ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕು ಅದ್ರ ಕಡೆ ಗಮನನ ಕೊಡಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚು ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ನಿಮ್ಗೆ ಯಶಸ್ಸು ಅನ್ನೋದು ಬರುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನೀವು ಆ ಯಶಸ್ಸನ್ನ ನೋಡದೆ ಇರೋ ಹಾಗೆ ತಡೆಯುವಂತ ಪ್ರಯತ್ನಗಳು ಸಾಕಷ್ಟು ಇದೆ. ಆ ಪ್ರಯತ್ನಗಳೆಲ್ಲ ವಿಫಲ ಆಗೋ ಹಾಗೆ ನೀವು ಪ್ರಯತ್ನಶೀಲರಾಗಿ ಇರ್ಬೇಕು. ಹೆಚ್ಚು ಪ್ರಯತ್ನನ
ಪಡಬೇಕು. ಯಾಕೆ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಮಾಡಿ ಮತ್ತೆ ಫ್ಯೂಚರ್ ಎನರ್ಜಿಲಿ, ಕರೆಂಟ್ ಎನರ್ಜಿಲಿ ನಿಮ್ಮ ಯಶಸ್ಸನ್ನ ತಡೆಯುವಂತ, ನಿಮ್ಗೆ ಯಶಸ್ಸು ಸಿಗದೆ ಇರೋ ಹಾಗೆ ಮಾಡುವಂತ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತ ಪ್ರಯತ್ನಗಳಿಗೆ ನೀವು ಯಾವುದೇ ಸೊಪ್ಪು ಹಾಕದಿರಾ, ಐ ಮೀನ್ ಯಾವುದೇ ರೀತಿಯ ಒಂದು ಭಯ ಪಡ್ದಿರಾ, ಯಾವುದೇ ರೀತಿಯ ಸ್ಟಕ್ ಎನರ್ಜಿಗೆ ಹೋಗ್ದಿರಾ, ಸತ್ಯದ ದಾರಿಲಿ, ನ್ಯಾಯದ ದಾರಿಲಿ, ಧರ್ಮದ ದಾರಿಲಿ ನಡೀರಿ. ಯಾರು ಅಧರ್ಮದ ಹಾದಿಲಿ ಹೋಗ್ತಾರೋ ಅವರಿಗೆ ಅವ್ರು ಮಾಡಿರುವಂತ ಕೆಟ್ಟ ಕೆಲ್ಸಗಳೇ ಅವರಿಗೆ ಶಿಕ್ಷೆನ ಕೊಡುತ್ತೆ. ಹಾಗಾಗಿ ಅವ್ರು ಕೆಟ್ಟದ್ ಮಾಡಿದ್ರು ಅಂತ ನೀವ್ ಕೆಟ್ಟದ್ ಮಾಡೋದಕ್ಕೆ ಹೋಗ್ಬೇಡಿ. ಬಟ್ ನಿಮ್ಮ ದಾರಿಲಿ ನೀವ್ ಹೇಗೆ ಸಾಗಬೇಕು, ಯಾವ ಮುಳ್ಳನ್ನ ಎಲ್ಲಿ ಕಿತ್ತಿ ಎಸಿಬೇಕು, ಯಾವ ದಾರಿನ ನೀವು ಸುಗಮ ಮಾಡ್ಕೊಂಡು ಹೋಗ್ಬೇಕು, ಇದನ್ನ ಮುಂದುವರಿಸಿ. ಭಾವನೆಗಳನ್ನ ಹಿಡಿತದಲ್ಲಿ ಇಡಿ. ಡೋಂಟ್ ಬಿ ಎಮೋಷನಲ್ ಫೂಲ್. ಸೊ ಸೆಂಟಿಮೆಂಟಲ್ ಫೂಲ್ ಆಗ್ಲಿ, ಎಮೋಷನಲ್ ಫೂಲ್ ಆಗ್ಲಿ, ಈ ತರ ಆಗಬೇಡಿ. ಯಾಕೆ ಅಂದ್ರೆ ನಿಮ್ಮ ನಿರ್ಧಾರ, ನಿಮ್ಮ ನಂಬಿಕೆ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು ಇದೆ. ನಿಮ್ಮನ್ನೇ ಇಲ್ಲ ಅನ್ಸುವಂತ ಎಲ್ಲಾ ಪ್ರಯತ್ನಗಳನ್ನು ಕೂಡ ನಿಮ್ಮ ಶತ್ರುಗಳು ಮಾಡ್ತಿದ್ದಾರೆ. ಸೊ ಹಾಗಾಗಿ ಹೆಚ್ಚಿನ ಎಚ್ಚರಿಕೆಯಲ್ಲೇ ನೀವು ಇರ್ಬೇಕು ಇಲ್ಲಿ. ನಿಮ್ಮನ್ನ ಅವರು ಇಲ್ಲ ಅನ್ಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಇಷ್ಟು ಜೋರಾಗಿ ಅಂದ್ರೆ ಅವರಿಗೆ ಇನ್ನೆಷ್ಟು ಟ್ರಿಗರ್ ಆಗಿರ್ಬೇಡ. ಸೊ ಅದೇನೋ ಹೇಳ್ತಾರಲ್ಲ, ಅವರಿಗೆ ತಿಂದನ್ನ ಜೀರ್ಣ ಆಗಲ್ಲ ಅನ್ನುವಂತ ರೀತಿಲಿ ನಿಮ್ಮನ್ನ ಇಲ್ಲ ಅನ್ನಿಸ್ಬೇಕು. ಅಲ್ಲಿವರೆಗೂ ಅವರಿಗೆ ನೆಮ್ಮದಿ ಬರಲ್ಲ. ಇವ್ರು ಯಾರು ಹೊರಗಿನವ್ರಲ್ಲ, ನಿಮ್ಮದೇ ಜನಗಳು. ನಿಮ್ಮದೇ ಒಂದಷ್ಟು ಪಾಸ್ಟ್ ಲೈಫ್ ಶತ್ರುಗಳಿದ್ದಾರೆ, ಒಂದಷ್ಟು ಕರೆಂಟ್ ಲೈಫಿನ ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ ಇಂಥವ್ರೇ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸ್ಕೊಳ್ಳಿ. ಮುಂದಿನ ಜೀವನದಲ್ಲಿ ಖಂಡಿತ ಯಶಸ್ವಿ ವ್ಯಕ್ತಿ ಆಗ್ತೀರಾ. ಇನ್ನ ಹೆಚ್ಚಿನ ಯಶಸ್ಸು ಬರೋದು ಬಾಕಿ ಇದೆ. ಆದರೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಇನ್ನೊಬ್ಬರನ್ನ ಕಾಪಿ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮದೇ ಆದಂತ ರೀತಿಲಿ ನಿಮ್ಮ ಜೀವನನ ಕಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಕರೆಂಟ್ ಫ್ಯೂಚರ್ ಲೈಫು ಮತ್ತೆ ಕರೆಂಟ್ ಲೈಫ್ ಎರಡೂ ಕೂಡ ನಿಮ್ಗೆ ಸಾಕಷ್ಟು ಚಾಲೆಂಜಸ್ ಅಲ್ಲಿ ಇದೆ. ಪಾಸ್ಟಿಗಿಂತ ನಿಮ್ಮ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ ನೀವು. ಸೊ ಹಾಗಾಗಿ ಒಂದು ಸತಿ ಎಡವಬಹುದು, ಎರಡ್ ಸತಿ ಎಡವಬಹುದು, ಪದೇ ಪದೇ ಎಡುತ್ತಾ ಇರಬಾರ್ದು. ಜೀವನದಲ್ಲಿ ಎಲ್ಲೂ ತಪ್ಪು ದಾರಿ ತುಳಿದಿರ ಧೈರ್ಯವಾಗಿ ಮುನ್ನಡೀರಿ. ಸಾಕಷ್ಟು ಯಶಸ್ಸು ನಿಮ್ಗೋಸ್ಕರ ಕಾಯ್ತಾ ಇದೆ. ನಿಮ್ಮ ಲೈಫಿನ ರಥಯಾತ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಫ್ಯೂಚರ್ ಅಲ್ಲಿ ಗಾಡಿ ತಗೊಳ್ಳುವಂಥದ್ದು, ಟ್ರಾವೆಲ್ ಮಾಡುವಂಥದ್ದು, ಬೇರೆ ಕಡೆ ಹೋಗುವಂಥದ್ದು, ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳುವಂಥದ್ದು ಎಲ್ಲವೂ ಕೂಡ ಸಾಧ್ಯತೆ ಇದೆ. ಆದ್ರೆ ಮೋಸ ಮಾಡೋರಿಂದ ದೂರ ಉಳಿರಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ನ್ಯಾಯ ಕೊಡ್ಸಕ್ಕೆ ಯಾರು ಬರ್ತಾರೆ ಅಂತ ಕಾಯ್ತಾ ಇರಬೇಡಿ. ಒಂಟಿ ಅಂತ ಬೇಜಾರು ಕೂಡ ಮಾಡ್ಕೊಳ್ಬೇಡಿ. ನಿಮ್ಮ ಜೀವನಕ್ಕೆ ನ್ಯಾಯ ಕೊಡ್ಸ್ಬೇಕಾಗಿರೋರು ನೀವು. ನಿಮ್ಮ ಜೀವನಕ್ಕೆ ಸರಿ ಅನ್ಸಿದ್ದ ಕಡೆ ಓಡಾಡ್ಬೇಕಾಗಿರೋದು ನೀವು. ಯಾಕೆ ಅಂದ್ರೆ 7 ಎನರ್ಜಿ ಇದೆ ಇಲ್ಲಿ. ಸೊ 7 ಯಾವಾಗ್ಲೂ ಕರ್ಮ ಫಲನ ಹೇಳುತ್ತೆ. ಮತ್ತೆ ಕೇತು ಮತ್ತೆ ಶನಿ ಮಹಾತ್ಮರ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ದಿನಾ ಮರೀದಿರ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ದಿನಾ ಕಲಿಯೋದಿದೆ, ಕಲಿತಾ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದೊಳ್ಳೆ ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಸೊ ಅದು ಒಳ್ಳೇದಾಗಿ ಇರುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನೀವು ಬಿಲಿಯನ್ ಸಂಪಾದನೆ ಮಾಡುವಂಥದ್ದು, ಮತ್ತೆ ಬ್ರಿಲಿಯಂಟ್ ಆಗಿ ನೀವು ಮುಂದಿನ ಜೀವನನ ಎದುರಿಸುವಂಥದ್ದು, ಸಾಕಷ್ಟು ಸಕ್ಸಸ್ ಕೂಡ ಇದೆ. ನಿಮ್ಮ ಕಾನ್ಫಿಡೆಂಟೇ ನಿಮ್ಗಿರುವಂತ ಯಶಸ್ಸಿನ ಸೂತ್ರ. ಯಶಸ್ವಿ ಭವ ಅನ್ನುವಂತ ಆಶೀರ್ವಾದ ಕೂಡ ಇದೆ. ಸೊ ಖಂಡಿತವಾಗ್ಲೂ ಯಶಸ್ವಿ ವ್ಯಕ್ತಿಗಳಾಗ್ತೀರಾ. ಬಟ್ ನಿಮ್ಮ ಫ್ಯೂಚರ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಒಂದಿಷ್ಟು ಚಾಲೆಂಜಸ್ ಇದೆ, ಶತ್ರು ಬಾಧೆ ಇದೆ, ಹುಷಾರಾಗಿ ಹ್ಯಾಂಡಲ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಶತ್ರುಗಳನ್ನೆಲ್ಲ ಹಿಂದಿಕ್ಕಿ ಇನ್ನ ಹೆಚ್ಚಿನ ವಿಜಯನ ಸಾಧಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಹಾರೈಸ್ತಾ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.
The Shrivak Devi Tarot channel is so glad to see you again. Thank you for watching our tarot card readings today.